CET ರಿಸಲ್ಟ್ ಏನೋ ಬಂತು, ಆದರೆ ನೀವು ಯಾರೂ ಕೂಡ ಸ್ವಲ್ಪ ನೆಮ್ಮದಿಯಾಗಿರಲ್ಲ ರಿಸಲ್ಟ್ ನೋಡಾದ್ಮೇಲೆ. ನಿಮ್ಮ ಕಾಮನಾಗಿ ಒಂದು ಡೌಟ್ ಬರೋದೇನೆಂದರೆ, ನೀವು ತೆಗ್ದಿರೋಂಥ ರ್ಯಾಂಕಿಗೆ ಸೀಟ್ ಸಿಗುತ್ತಾ, ಈ ವರ್ಷ ಕಟ್ ಆಫ್ ಎಷ್ಟಿರುತ್ತೆ, ಕಟ್ ಆಫ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ಕಟ್ ಆಫ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ, ಸರಿನಾ? ಇವಾಗ ನಿಮ್ಗೆ ಏನಾದರೂ ಸೀಟ್ ಸಿಗುತ್ತಾ, ಸಿಗಲ್ವಾ, ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಕಟ್ ಆಫ್ ಇದೆ, ಎಲ್ಲದ್ರ ಬಗ್ಗೆನೂ ಕೂಡ ಡೀಟೇಲ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಈ ವಿಡಿಯೋ ನೀವೇನಾದರೂ KCET ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಆ ಸಬ್ಜೆಕ್ಟು ಕೂಡ ಬರ್ದಿದ್ದೀರಾ ಅಂದರೆ ನೀವು ಕಣ್ಮುಂದೆ ಏನು ಕಾಣ್ತಿದೆಯಲ್ಲ, ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸ್, BNYS ಮತ್ತು B ಫಾರ್ಮಾ, ಫಾರ್ಮಾ ಡಿ, ಇಷ್ಟು ಕೋರ್ಸ್ಗಳಿಗೂ ಕೂಡ ನೀವು ಅಡ್ಮಿಷನ್ ಆಗ್ಬೋದು. ಫಾರ್ಮ್ ಸೈನ್ಸ್ ಅಂದರೆ ಅದರಲ್ಲಿ BSc ಅಗ್ರಿಕಲ್ಚರ್ ಬರುತ್ತೆ, BSc ಸೆರಿಕಲ್ಚರ್ ಬರುತ್ತೆ, ಮತ್ತು BSc ಹಾರ್ಟಿಕಲ್ಚರ್ ಬರುತ್ತೆ, BSc ಫಾರೆಸ್ಟ್ ಬರುತ್ತೆ, ಮತ್ತು ಬಯೋಟೆಕ್ ಬರುತ್ತೆ. ಈ ರೀತಿ ಹಲವಾರು ಕೋರ್ಸಸ್ ಇನ್ಕ್ಲೂಡ್ ಆಗಿರುತ್ತೆ. ಫಾರ್ಮ್ ಸೈನ್ಸಲ್ಲೇ ಬಂದ್ಬಿಡುತ್ತೆ. ವೆಟರನರಿ ಸೈನ್ಸು ಕೂಡ ಫಾರ್ಮ್ ಸೈನ್ಸಲ್ಲೇ ಇನ್ಕ್ಲೂಡ್ ಆಗುತ್ತೆ, ಸರಿನಾ? ಇವಾಗ ನಿಮಗೆ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ, ನನಗೆ ಇಂಜಿನಿಯರಿಂಗಲ್ಲಿ 2 ಲಕ್ಷ ರ್ಯಾಂಕಿಂಗ್ ಬಂದಿದೆ, 1 ಲಕ್ಷ ದಾಟ್ಬಿಟ್ಟಿದೆ, ನನಗೆ ಏನಾದ್ರು ಸೀಟ್ ಸಿಗುತ್ತಾ, ನನಗೆ B ಫಾರ್ಮಸಿ ಸೀಟ್ ಸಿಗುತ್ತಾ, ವೆಟರ್ನರಿ ಸೀಟ್ ಸಿಗುತ್ತಾ, BNY ಸೀಟ್ ಸಿಗುತ್ತಾ ಅಂತ. ಇದ್ರ ಬಗ್ಗೆ ಇವಾಗ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ನೋಡ್ತಾ ಹೋಗಿ. 100% ಸೀಟ್ ಅಲಾಟ್ ಆಗಲೇಬೇಕಾ? ನೀವು ಫಸ್ಟು ಮಿಸ್ಟೇಕ್ಸ್ ಏನು ಮಾಡ್ತೀರಾ ಅದನ್ನ ಅವಾಯ್ಡ್ ಮಾಡಿ. ಇಲ್ಲಿ ಕಾಲೇಜಸ್ನ ನೀವೇನು ಕೊಡ್ತಿರಲ್ಲ ಆಪ್ಷನ್ರಲ್ಲಿ ಕರೆಕ್ಟಾಗಿ ಪ್ರಿಯಾರಿಟಿನ ಕೊಡಿ. ಏನಾದರೂ ಕರೆಕ್ಟಾಗಿ ಪ್ರಿಯಾರಿಟಿ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ರಿಸಲ್ಟ್ ಅನೌನ್ಸ್ ಆಗುತ್ತಲ್ಲ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ದು, ಆವಾಗ ಸೀಟ್ ನಾಟ್ ಅಲಾಟೆಡ್, ಸಾರಿ ಅಂತ ಬಂದ್ಬಿಡುತ್ತೆ. ಅವಾಗಲಿಂದ ವೆಯ್ಟ್ ಮಾಡ್ತಾ ಇರಾ, ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ನಿಮ್ಮ ಭವಿಷ್ಯನೇ ಹಾಳಾಗುತ್ತೆ. ನೀವು ಸೀಟ್ ನಾಟ್ ಅಲಾಟೆಡ್ ಅಂತ ಬರುತ್ತೆ, ಆವಾಗ ತುಂಬಾ ನಿಮ್ಗೆ ಹರ್ಟ್ ಆಗುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಕಾಲೇಜಸ್ನ ಪ್ರಿಯಾರಿಟಿನ ಕೊಡಿ, ಓಕೆನಾ? ಇಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಕ್ಲಾರಿಟಿ ಇರಲಿ, ಯಾವ ಕೋರ್ಸಿಗೆ ಸೇರ್ಕೋಬೇಕು, ಮತ್ತು ಯಾವ ರೀತಿ ನನಗೆ ಈ ಒಂದು ಕೋರ್ಸ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ಏನಿರಬೇಕು ನಂದು. ಎಕ್ಸಾಂಪಲ್, ನನಗೆ ವೆಟರ್ನರಿ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಫಾರ್ಮಸಿ ಮಾಡ್ತೀರಾ, ಅಥವಾ ಫಾರ್ಮಸಿ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡ್ತೀರಾ. ಆ ರೀತಿ ಕರೆಕ್ಟಾಗಿ ಪ್ರಿಯಾರಿಟಿದು ನಿಮ್ಮದು ಕ್ಲಾರಿಟಿ ಇರಬೇಕಾಗುತ್ತೆ. ಮತ್ತು ಕಾಲೇಜ್ ಪ್ರಿಯಾರಿಟಿ ಕೊಡ್ತಿರಲ್ಲ, ಅದನ್ನ ಕರೆಕ್ಟಾಗಿ ಹೋಮ್ವರ್ಕ್ ಮಾಡಿ ಕರೆಕ್ಟಾಗಿ ಬರ್ಕೊಳ್ಳಿ, ಯಾವ ರೀತಿ ಮಾಡಬೇಕು ಫಸ್ಟು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ. ಆಮೇಲೆ ನೀವೇನು ಮಾಡಿ ಅಂದರೆ, ಆಪ್ಷನ್ ಎಂಟ್ರಿಗೆ ಕಾಲೇಜಸ್ ಹಾಕ್ಬೇಕಾದ್ರೆ ಯಾವುದೇ ಥರದ ಲಿಮಿಟ್ ಇಲ್ಲ, ಅದನ್ನ ಆರಾಮಾಗಿ ಮನೇಲಿ ಕೂತ್ಕೊಂಡು ನೀವು ಒಂದು ಆಪ್ಷನ್ ಎಂಟ್ರಿ ಮಾಡ್ಬೋದು, ಇಲ್ಲಾಂದರೆ ಸೇವಾ ಸೆಂಟರ್ ಹೋಗು ಕೂಡ ಮಾಡ್ಬೋದು, ನಿಮಗೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಆದರೆ ನೀವು ಕಾಲೇಜಸ್ನ ಫಸ್ಟೇ ಪ್ರಿಪೇರ್ ಮಾಡ್ಕೋಬೇಕು, ಆಮೇಲೆ ಅಲ್ಲಿ ಹೋಗಿ ಆಪ್ಷನ್ ಎಂಟ್ರಿ ಮಾಡಬೇಕು, ಸರಿನಾ? ಟಾಪಿಕ್ ಬಗ್ಗೆ ಬರೋಣ. ಏನಂದರೆ, ನೀವೆಲ್ಲರೂ ಕೂಡ ಕಟ್ ಆಫ್ ಬಗ್ಗೆ ತಲೆ ಕೆಡ್ಸ್ಕೊಬಿಟ್ಟಿದ್ದೀರಾ. ಇಂಜಿನಿಯರಿಂಗಲ್ಲಿ ಎಷ್ಟು ರ್ಯಾಂಕಿಂಗ್ ತೆಗೆದಿರೋ ಸೀಟ್ ಸಿಗುತ್ತೆ, ಮತ್ತು ವೆಟರ್ನರಿಗೆ ಎಷ್ಟು ರ್ಯಾಂಕಿಂಗ್ ತೆಗೆದಿರಬೇಕು, BSc ಅಗ್ರಿಕಲ್ಚರ್ಗೆ ಎಷ್ಟು ರ್ಯಾಂಕಿಂಗ್ ತೆಗೆದಿರಬೇಕು, ಇದ್ರ ಬಗ್ಗೆ ಡೌಟ್ ಇದ್ದರೆ ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆನೇ ನಿಮ್ಗೊಂದು ಕೋರ್ಸ್ನ ಮಾಡಿದ್ವಿ. ಆ ಒಂದು ಕೋರ್ಸಲ್ಲಿ ಏನು ಸಿಗುತ್ತೆ ಅಂದರೆ, ನಿಮಗೆ ಎಲ್ಲ ಕಾಲೇಜಸ್ದು ಕೂಡ ಒಂದು PDF ಸಿಗುತ್ತೆ, ಎಲ್ಲ ಕೋರ್ಸ್ದು ಕೂಡ, ಜೊತೆಗೆ ನಿಮಗೆ ಕಟ್ ಆಫ್ ಸಿಗುತ್ತೆ, ಮತ್ತು ಟ್ರಿಕ್ಸ್ ಸಿಗುತ್ತೆ. ಈ ಒಂದು ಟ್ರಿಕ್ಸ್ಗಳಲ್ಲಿ ಏನಿರುತ್ತೆ ಅಂದರೆ, ಕಮ್ಮಿ ರ್ಯಾಂಕಿಂಗ್ ಬಂದರೆ ಏನು ಮಾಡಬೇಕು, ಮತ್ತು ಟಾಪ್ ಕಾಲೇಜ್ ಪಡ್ಕೊಳ್ಳೋಕ್ಕೆ ಏನು ಮಾಡಬೇಕು, ಮತ್ತು ಯಾವ ರೀತಿ ಒಂದು ಆಪ್ಷನ್ ಎಂಟ್ರಿನ ನೀವು ಬೆಟರಾಗಿ ಮಾಡಿದ್ರೆ ಒಳ್ಳೆ ಸೀಟ್ ಸಿಗುತ್ತೆ, ಮತ್ತು ಏನೇನು ಸ್ಟ್ರಾಟಜಿಗಳನ್ನ ಯೂಸ್ ಮಾಡಬೇಕು, ಮತ್ತು SCK ಕೊಡೋಕ್ಕೆ ಏನು ಟ್ರಿಕ್ಸ್ನ ಯೂಸ್ ಮಾಡಬೇಕು, ಮತ್ತು ನಿಮಗೆ ಕೆಲವು ಸ್ಟಡಿ ಮೆಟೀರಿಯಲ್ಸು ಕೂಡ ಸಿಗುತ್ತೆ. ಮತ್ತು ಮೇಯ್ನಾಗಿ ಇವಾಗ ಯಾರು ಕೋರ್ಸ್ ಪರ್ಚೇಸ್ ಮಾಡ್ತೀರಾ, ನಿಮಗೆ ಇವಾಗ ಮಾಕ್ರೋ ನಡೆಯುತ್ತಲ್ವಾ ಈ ವರ್ಷ, ಅದಾದಮೇಲೆ ಕೂಡ ನಿಮ್ಗೆ ಅಪ್ಡೇಟ್ ಬರುತ್ತೆ. ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಕಾಲೇಜಸ್ನ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ಕೂಡ ಕೋರ್ಸಲ್ಲಿ ಅಪ್ಡೇಟ್ ಸಿಗುತ್ತೆ. ಒಟ್ಟಿನಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಸಿಗುತ್ತೆ. ಫಸ್ಟ್ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ, ಸ್ಪೇಸ್ ಕೊಡ್ತಾನೆ ಎಡ್ಯುಸ್ಮಾರ್ಟಿ ಅಂತ ಸರ್ಚ್ ಮಾಡಿಸಿ. ಇಲ್ಲಿ ಫಸ್ಟ್ ವೆಬ್ಸೈಟ್ ನಿಮಗೆ ಈ ರೀತಿ ರ್ಯಾಂಕ್ ಆಗುತ್ತೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ KCET ಅಂತ ಕಾಣ್ತಿದೆಯಲ್ಲ, ಈ ಒಂದು ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಸಿಗುತ್ತೆ, ಏನೇನು ಸಿಗುತ್ತೆ ಈ ಒಂದು ಕೋರ್ಸ್ನ ಬೈ ಮಾಡಿದ್ರೆ ಅನ್ನೋ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ನೋಡಿ, ಕಮ್ಮಿ ರ್ಯಾಂಕಿಗೆ ಬಂದರೆ ನೀವೇನು ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಮತ್ತು ನಿಮಗೆ ಸೀಟ್ ಅಲಾಟ್ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನೋದು ಡೀಟೇಲ್ಸು ಕೂಡ ಇದೆ. ಮತ್ತು KA ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಮಾಡುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಮತ್ತು ಕಟ್ ಆಫು ಕೂಡ ಇದೆ. ಕಂಪ್ಲೀಟ್ ನಿಮಗೆ ಪ್ಯಾಕೇಜ್ ಸಿಗುತ್ತೆ. ಮತ್ತು ಟಾಪ್ ಕಾಲೇಜಸ್ನ ಯಾವ ರೀತಿ ಪಡ್ಕೋಬೇಕು, ಮತ್ತು ಕಮ್ಮಿ ರ್ಯಾಂಕಿಂಗ್ ಬಂದರೆ ಏನು ಮಾಡಬೇಕು, ಮತ್ತು ಟ್ರಿಕ್ಸ್ ಯಾವ್ಗಳ ರೀತಿ ಯೂಸ್ ಮಾಡಬೇಕು, ಕಂಪ್ಲೀಟ್ ಡೀಟೇಲ್ಸ್ ಇದೆ. ಯೂಸ್ ಮಾಡ್ಕೊಳ್ಳಿ, ಎನ್ರೋಲ್ ಆಗಿಬಿಟ್ಟು. ತುಂಬಾ ಯೂಸ್ಫುಲ್ ಆಗುತ್ತೆ ಡೆಫಿನೆಟ್ಲಿ. ಆಪ್ಷನ್ ಎಂಟ್ರಿ ತಪ್ಪು ಮಾಡಿದ್ರೆ ನಿಮ್ಮ ಭವಿಷ್ಯನ ಹಾಳು ಮಾಡ್ಕೋತೀರ ನೀವು. ಆಪ್ಷನ್ ಎಂಟ್ರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ರೋಸೆಸ್ ಆಗಿರುತ್ತೆ. ಮತ್ತು ನೀವು ಕೋರ್ಸ್ ಪರ್ಚೇಸ್ ಮಾಡಾದ್ಮೇಲೆ ನಿಮಗೆ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಜಸ್ಟ್ ನೀವೇನು ಮಾಡಿ ಅಂದರೆ, ಇಲ್ಲಿ ಯಾವ ಒಂದು ಟಾಪಿಕ್ ಬೇಕಾದ್ರೆ ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಇಲ್ಲಿ ಪ್ಲೇ ಮಾಡ್ಬೋದಾಗಿರುತ್ತೆ. ಅಲ್ಲಿ ಯಾವುದೂ ಕೂಡ ಮ್ಯಾಟ್ರ್ ಆಗಲ್ಲ ನೀವು ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಿಲ್ಲ ಅಂತ. ನಿಮ್ಗೆ ಏನಾದರೂ ಒಂದು ಒಳ್ಳೆ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು, ಒಳ್ಳೆ ಕಾಲೇಜ್ ಸಿಗಬೇಕಂದ್ರೆ ಈ ಒಂದು ಕೋರ್ಸ್ನ ಬೈ ಮಾಡಿ, ಡೆಫಿನೆಟ್ಲಿ 200% ನಿಮಗೆ ಯೂಸ್ಫುಲ್ ಆಗುತ್ತೆ. ಇಲ್ಲಿ ಫಸ್ಟ್ ನಿಮ್ಮ KCET ರಿಸಲ್ಟ್ ಬಂದ್ಬಿಟ್ಟು ಈ ರೀತಿ ಬರುತ್ತೆ, ಓಕೆನಾ? ಇಲ್ಲಿ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಬಂದಿರುತ್ತೆ, ನಂತರ BNYS ಬಂದಿರುತ್ತೆ, ನಂತರ ಅಗ್ರಿಕಲ್ಚರ್ದು ಬಂದಿರುತ್ತೆ, ನಂತರ ನೀವು ನೋಡ್ಬೋದು BSc ನರ್ಸಿಂಗ್ ಬಂದಿರುತ್ತೆ, B ಫಾರ್ಮಾ ಬಂದಿರುತ್ತೆ, ಫಾರ್ಮಾ ಡಿ ಬಂದಿರುತ್ತೆ. ಇಲ್ಲಿ ನಿಮಗೆ ಯಾವ್ಯಾವ ಕೋರ್ಸ್ದು ಒಂದು ರ್ಯಾಂಕಿಂಗ್ ಇಲ್ಲಿ ಡಿಸ್ಪ್ಲೇ ಆಗಿದೆಯಲ್ಲ,
ಆ ಒಂದು ಕೋರ್ಸ್ಗಳಿಗೆ ನೀವು ಒಂದು ಮಾತ್ರ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗೋದು. ಇಲ್ಲಿ ನೋಡಿ, ಇವರು ವೆಟರ್ನರಿ ಸೈನ್ಸಿಗೆ ಮಾಡ್ಬೋದು, ಆದರೆ ವೆಟರ್ನರಿ ಪ್ರಾಕ್ಟಿಕಲ್ ಕೋಟೆ ಇವ್ರಿಗೆ ಇನ್ಕ್ಲೂಡ್ ಆಗಲ್ಲ. ಯಾವ್ಯಾವ ರ್ಯಾಂಕಿಂಗ್ ಡಿಸ್ಪ್ಲೇ ಆಗಿರುತ್ತಲ್ಲ ಆ ಒಂದು ಕೋರ್ಸ್ಗಳಿಗೆ ಮಾತ್ರ ನೀವೊಂದು ಆಪ್ಷನ್ ಎಂಟ್ರಿ ಮಾಡೋಕ್ಕಾಗೋದು. ಇನ್ನೊಂದ್ಸಲಿ ರಿಪೀಟ್ ಮಾಡ್ತಾ ಇದ್ದೀನಿ. ಮತ್ತು ನೀವು ಕಟ್ ಆಫ್ ನೋಡಬೇಕಾದ್ರೆ ಇಲ್ಲಿ ಇಂಜಿನಿಯರಿಂಗ್ ರ್ಯಾಂಕಿಂಗ್ 14,000 ಇದೆ ಅಂದರೆ ಇಂಜಿನಿಯರಿಂಗ್ ಕಟ್ ಆಫ್ನ ನೋಡಬೇಕಾಗುತ್ತೆ. ಏನಾದರೂ ವೆಟರ್ನರಿ ಸೈನ್ಸ್ ಏನಾದರೂ 9,000 ಇದೆ ಅಂದರೆ ವೆಟರ್ನರಿ ಸೈನ್ಸ್ದು ಕಟ್ ಆಫ್ ಅಂತ ಬಿಡ್ತಾರೆ, ಫಾರ್ಮ್ ಸೈನ್ಸ್ ಕಟ್ ಆಫಲ್ಲಿ ಇರುತ್ತೆ, ಅದರಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ಸರಿನಾ? ಮತ್ತು ಇಲ್ಲಿ ನೀವು ನೋಡ್ಬೋದು ಕಟ್ ಆಫ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಇಲ್ಲಿ ಕಟ್ ಆಫ್ PDF ಏನೋ ಈ ರೀತಿ ಇದೆ, ಓಕೆ. ಆದರೆ ಇದನ್ನ ಯಾವ ರೀತಿ ನೋಡೋದಂದ್ರೆ ಇಲ್ಲಿ 1G ಅಂದರೆ ಕ್ಯಾಟಗರಿ 1 ಜನರಲ್ ಅಂತ ಬರುತ್ತೆ, ಅಂದರೆ ಯಾವುದೇ ಥರದ ಕನ್ನಡ ಮೀಡಿಯಂ ರೂರಲ್ ರಿಸರ್ವೇಷನ್ ಇಲ್ಲ ಅಂತ. ಇಲ್ಲಿ 1K ಅಂದರೆ ಕ್ಯಾಟಗರಿ 1 ಕನ್ನಡ ಮೀಡಿಯಂ ರಿಸರ್ವೇಷನ್ ಇದೆ, 1R ಅಂದರೆ ಕ್ಯಾಟಗರಿ 1 ರೂರಲ್ ರಿಸರ್ವೇಷನ್ ಇದೆ ಅಂತ ಅರ್ಥ ಬರುತ್ತೆ. ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ 3A ಅಂದರೆ ಕ್ಯಾಟಗರಿ 3A ಯಾವುದೇ ಥರದ ಕನ್ನಡ ಮೀಡಿಯಂ ರೂರಲ್ ರಿಸರ್ವೇಷನ್ ಇರಲ್ಲ, ಅದಕ್ಕೋಸ್ಕರ ಕ್ಯಾಟಗರಿ 3AG ಅಂತ ಇದೆ. ಇಲ್ಲಿ 3AK ಅಂದರೆ ಕ್ಯಾಟಗರಿ 3A ಕನ್ನಡ ಮೀಡಿಯಂ ರಿಸರ್ವೇಷನ್ ಇದೆ ಅಂತ ಅರ್ಥ. 3AK ಅಂದರೆ 3AR ಅಂದರೆ ಕ್ಯಾಟಗರಿ 3A ರೂರಲ್ ರಿಸರ್ವೇಷನ್ ಇದೆ ಅಂತ ಅರ್ಥ. ಇದೇ ರೀತಿ ಪ್ರತಿಯೊಂದು ಕ್ಯಾಟಗರಿಗೂ ಕೂಡ ಕೊಟ್ಟಿರ್ತಾರೆ, SC ST ಅವ್ರಿಗೂ ಕೂಡ ಕೊಟ್ಟಿರ್ತಾರೆ. ಮತ್ತು ಹೈದರಾಬಾದ್ ಕರ್ನಾಟಕ ಇತ್ತು ಅಂದರೆ ಇಲ್ಲಿ 2AG ಅಂತ ಇದೆಯಲ್ಲ ಅದ್ರ ಪಕ್ಕ ಆ್ಯಡ್ ಆಗಿರುತ್ತೆ, ಇಲ್ಲಿ 2AK ಪಕ್ಕ ಆ್ಯಡ್ ಆಗಿರುತ್ತೆ ಅಷ್ಟೇ. ಹೈದರಾಬಾದ್ ಕರ್ನಾಟಕ ಇರೋರಿಗೆ ಇನ್ನೊಂದು ಕಟ್ ಆಫು ಕೂಡ ಬಿಡ್ತಾರೆ. ಸರಿನಾ? ಇಲ್ಲಿ ಕಟ್ ಆಫ್ ನೋಡ್ಕೊಳ್ಳಿ, ನಿಮಗೆ ಇದರಲ್ಲೇ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬರ್ಬೋದು. 94,000ಗೂ ಸೀಟ್ ಸಿಕ್ಕಿದೆಯಾ, ಇಲ್ಲಿ 1,32,000ಗೂ ಕೂಡ ಸೀಟ್ ಸಿಕ್ಕಿದೆಯಾ, ಇಲ್ಲಿ 2,02,000ಗೂ ಕೂಡ ಸೀಟ್ ಸಿಕ್ಕಿದೆಯಾ, ಇದೆಲ್ಲ ಕೂಡ ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡ್ತೀರಾ ಆ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಇಂಜಿನಿಯರಿಂಗಲ್ಲಿ ನೀವು ಎಷ್ಟಾರ ರ್ಯಾಂಕಿಂಗ್ ತೆಗೆದಿದ್ರು ಕೂಡ ಸೀಟ್ ಸಿಗುತ್ತೆ, ಆದರೆ ಬ್ರ್ಯಾಂಚು ಕಾಲೇಜು ವೇರಿ ಆಗುತ್ತೆ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸರಿನಾ? ಇನ್ನು ಕಟ್ ಆಫ್ ಬಗ್ಗೆ ಬರೋಣ. ಎಷ್ಟೆಷ್ಟು ರ್ಯಾಂಕಿಂಗ್ ಒಳಗಡೆ ನೀವು ತೆಗ್ದಿರಬೇಕು ಅನ್ನೋದನ್ನ ಇವಾಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ, ಯಾರು ಕೂಡ ಇವಾಗ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಇಲ್ಲಿ ನೋಡಿ, ಇಂಜಿನಿಯರಿಂಗಲ್ಲಿ ಏನಾಗ್ತಿದೆ ಅಂದರೆ ಯಾವ ಕಾಲೇಜಲ್ಲಾದರೂ ಕೂಡ ನಿಮ್ಗೆ ಒಂದು ಸೀಟ್ ಸಿಗುತ್ತೆ. ನೀವು ಎಷ್ಟಾರ ರ್ಯಾಂಕಿಂಗ್ ತೆಗ್ದಿರೋದು ಏನು ಕೂಡ ಮ್ಯಾಟ್ರ್ ಆಗಲ್ಲ. ಆದರೆ ನಿಮ್ಗೆ ಏನಾಗುತ್ತೆ ಅಂದರೆ ಕಮ್ಮಿ ರ್ಯಾಂಕಿಂಗ್ ತೆಗ್ದಿದ್ರೆ ಬ್ರ್ಯಾಂಚ್ ಸಿಗೋದು ಮತ್ತು ಕಾಲೇಜ್ ಸಿಗೋದು ಸ್ವಲ್ಪ ಡಿಫರ್ ಆಗುತ್ತೆ. ನೀವು ಕೇಳಿದ ಕಾಲೇಜ್ ಸಿಗೋಲ್ಲ, ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸರಿನಾ? ನೆಕ್ಸ್ಟ್ ಇಲ್ಲಿ ಫಾರ್ಮ್ ಸೈನ್ಸಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಫಾರ್ಮ್ ಸೈನ್ಸ್ ಬಂದ್ಬಿಟ್ಟು ಇಲ್ಲಿ SC ST ಅವರಿಗೆ ಸ್ವಲ್ಪ ಕಟ್ ಆಫ್ ಕಮ್ಮಿ ಇರುತ್ತೆ, ಒಂದು 10,000 ಹೆಚ್ಚು ಕಮ್ಮಿ ಆಗ್ಬೋದು SC ST ಅವರಿಗೆ. ಆದರೆ OBC ಕ್ಯಾಟಗರಿಯವರು ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ BSc ಅಗ್ರಿಕಲ್ಚರ್ ಏನು ರ್ಯಾಂಕಿಂಗ್ ಡಿಸ್ಪ್ಲೇ ಆಗಿರುತ್ತಲ್ಲ ಅದು ಬಂದ್ಬಿಟ್ಟು ನಿಮ್ಮದು ಮಿನಿಮಮ್ ಅಂದ್ರೂ ಕೂಡ ಇಲ್ಲಿ 30,000 ಒಳಗಡೆ ಇರಬೇಕು. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಸೀಟ್ ಸಿಗುತ್ತೆ. ಇದು ನಿಮಗೆ ಅಪ್ರಾಕ್ಸ್ ಕೊಟ್ಟಿರೋದು 30,000 ಆದರೂ ಆಗ್ಬೋದು ಕಟ್ ಆಫು, ಅಥವಾ 49,000 ಆದರೂ ಕೂಡ ಆಗ್ಬೋದು. BN ವೈಸಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಕ್ಯಾಟಗರಿಗೂ ಕೂಡ ಸೇರಿಸಿ ಆ್ಯಾವ್ರೇಜಾಗಿ ಹೇಳ್ತಾ ಇರೋದು. ಇಲ್ಲಿ ನಿಮ್ಮ ರ್ಯಾಂಕಿಂಗ್ ಏನಾದರೂ BN ವೈಸಲ್ಲಿ 60,000 ಒಳಗಡೆ ಇದೆ ಅಂದರೆ ನಿಮಗೆ ಡೆಫಿನೆಟ್ಲಿ ಅಲ್ಲಿ ಸೀಟ್ ಸಿಗುತ್ತೆ. ಮತ್ತು ಫಾರ್ಮ್ ಡಿಯಲ್ಲಿ ನಿಮ್ಗೆ ಏನಾದರೂ B ಫಾರ್ಮದಲ್ಲಿ ಸೀಟ್ ಸಿಗಬೇಕಂದ್ರೆ ರ್ಯಾಂಕಿಂಗ್ ಬಂದ್ಬಿಟ್ಟು 1,00,000 ಒಳಗಡೆ ಇರಬೇಕಾಗುತ್ತೆ. ನೀವೇನಾದರೂ B ಫಾರ್ಮಸಿ ಕೋರ್ಸಲ್ಲಿ ಏನಾದರೂ ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 1,00,000 ಮೇಲೆ ದಾಟಿದೆ ಅಂದರೆ ಡೆಫಿನೆಟ್ಲಿ ನಿಮಗೆ ಸೀಟ್ ಸಿಗಲ್ಲ. ಯಾಕೆಂದರೆ ಇಂಜಿನಿಯರಿಂಗಲ್ಲಿ ಅಷ್ಟು ಕಾಂಪಿಟೇಷನ್ ಇಲ್ಲ, ಫಾರ್ಮಸಿಲಿ ಸ್ವಲ್ಪ ಜಾಸ್ತಿ ಕಾಂಪಿಟೇಷನ್ ಡೆವಲಪ್ ಆಗಿದೆ, ಅದಕ್ಕೋಸ್ಕರ. ಇದು ನಿಮಗೆ ಆವ್ರೇಜಾಗಿ ಹೇಳಿರೋದು. ನಿಮ್ಗೆ ಇನ್ನೂ ಡೀಟೇಲಾಗಿ ಬೇಕು, ನಿಮ್ಮ ಕಟ್ ಆಫ್ ತೋರಿಸೋದಲ್ಲ ಸೇಮ್ ಅದೇ ರೀತಿ ಎಲ್ಲ ಕೂಡ ಕಟ್ ಆಫ್ ಬಂದ್ಬಿಟ್ಟು ನಿಮಗೆ ಕೋರ್ಸಲ್ಲಿ ಇರುತ್ತೆ. ಆ ಒಂದು ಕೋರ್ಸ್ಗೆ ಎನ್ರೋಲ್ ಆದರೆ ಪ್ರತಿಯೊಂದು ಕೋರ್ಸ್ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಲ್ಲ, ಎಲ್ಲ ಕೋರ್ಸ್ದು ಕೂಡ ಪ್ರೀವಿಯಸ್ ಇಯರ್ದಲ್ಲಿ ನಿಮಗೆ ಕಟ್ ಆಫ್ ಸಿಗುತ್ತೆ. ಅಲ್ಲಿ ನೋಡ್ಕೋಬೋದು ನಿಮಗೆ ಯಾವ ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ಇದೆ, ನಿಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.